ಇನ್ನು ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಹಿರಿಯ ನಾಯಕರ ಅಸಮಾಧಾನ ಕಿರಿಯ ನಾಯಕರ ಮೇಲೆ ಪಕ್ಷದ ವರ್ತಮಾನ ಮತ್ತು ಭವಿಷ್ಯದ ಮೇಲೆ ಬೀರುವ ಪರಿಣಾಮವೇನು? ಬಹಳ ಸಿಂಪಲ್ ಸ್ಟ್ರೇಟ್ ಪ್ರಶ್ನೆ ಇದೆ. ಇನ್ನು ಕಾಂಗ್ರೆಸ್ನ ಕೆಲ ನಾಯಕರ ನಡೆ ಉಳಿದ ಕೆಲ ನಾಯಕರ ನಾಯಕತ್ವವನ್ನ ಅಲಂಕಾರ ವಸ್ತುವಾಗಿ ಮಾಡಿದೆಯಾ? ಯಾರು ಏನು ಮಾಡಿದ್ರು ಚರ್ಚೆ ಅವಧಿಯಲ್ಲಿ ಬರುತ್ತೆ ಮುಂದೆ. ಇನ್ನು ಸಾಮೂಹಿಕ ನಾಯಕತ್ವದ ವ್ಯಾಖ್ಯಾನ ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬಿಬ್ಬರು ನಾಯಕರಿಗೆ ಸೀಮಿತವಾಯ್ತಾ? ಸಾಮೂಹಿಕ ಅಂದರೆ ಏನಪ್ಪ? ಈ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆದಾಗ ಅವತ್ತು ಕೂಡ ನನ್ನಂತೆ ಸಾಕಷ್ಟು ಜನ ಪತ್ರಕರ್ತರು ರಾಜಕಾರಣವನ್ನು ಭಾಳ ಕ್ಲೋಸ್ ಆಗಿ ಫಾಲೋ ಮಾಡೋರು ಗಮನಿಸಿರ್ತೀರಿ. ಆ ಸ್ಟೇಜ್ ಮೇಲೆ ಭಾಷಣ ಕೊಟ್ಟಂಥ ನಾಯಕರಲ್ಲಿ ಸಾಮೂಹಿಕ ನಾಯಕತ್ವ ಅನ್ನೋ ಆ ಒಂದು ಪದವನ್ನು ಬಳಸಿದ್ದು ಡಿ ಕೆ ಶಿವಕುಮಾರ್ ಅವರು ಮಾತ್ರ. ಅದಾದಮೇಲೆ ಸಿದ್ದರಾಮಯ್ಯನವರು ಭಾಷಣ ಕೊಟ್ಟರು, ಅವರೇನು ಅದನ್ನು ಹೇಳಲಿಲ್ಲ. ಆದರೆ ಪ್ರಶ್ನೆ ಇರೋದು, ಸಾಮೂಹಿಕ ನಾಯಕತ್ವದ ವ್ಯಾಖ್ಯಾನ ಅಂದರೆ ಒಬ್ಬರು ಇಬ್ಬರು ಅಂತನಾ? ಸಮೂಹ ಅನ್ನೋದಕ್ಕೆ ಅರ್ಥ ಏನಾದ್ರು ಚಿಕ್ಕದಾಗೋಯ್ತಾ ಅಂತ? ಇನ್ನು ತನ್ನದೇ ಆದ ಸಮಸ್ಯೆಗಳಲ್ಲಿ ಬಳಲುತ್ತಿರುವ BJP ಮತ್ತು JDSಗೆ ಕಾಂಗ್ರೆಸ್ ಅಸಮಾಧಾನವೇ ವರದಾನವಾಯ್ತಾ ಅಂತ. ಅಸಮಾಧಾನವೇ ವರದಾನ ಯಾರಿಗೆ? ಈ JDS ಮತ್ತು BJPಗೆ ಅವ್ರವ್ರದ್ದೇ ಸಮಸ್ಯೆಗಳಿತ್ತು. ಅವ್ರು ಅನ್ಕೊಂಡ್ಬಿಟ್ರು ಕಾಂಗ್ರೆಸ್ ಇಸ್ ಗೇನಿಂಗ್ ಅಡ್ವಾಂಟೇಜ್. ಇಂಥ ಸಂದರ್ಭದಲ್ಲಿ ಅವರು ಒಂದು ರೀತಿಯಲ್ಲಿ ನಿರಾಳಕ್ಕೆ ಒಳಗಾಗಿರ್ತಾರೆ, ನಿರಾಳವನ್ನು ಪಡ್ಕೊಂಡಿರ್ತಾರೆ. ಯಾಕಪ್ಪ ಅಂದರೆ ಇಲ್ಲೂ ಕೂಡ ಅದೇ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಇನ್ನು ಮುನಿಯಪ್ಪ ಅವರು ಬಸ್ ಹತ್ತುವಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಮೋಸ ಮಾಡಿದವರು ಹಾಗೆ ಹೀಗೆ ಅಂತ ಕೆಲವೊಂದಷ್ಟು ಮಾತನ್ನು ಆಡಿದರು. ಅಲ್ಲೂ ಕೂಡ ಬಿಕ್ಕಟ್ಟು. ನಿನ್ನೆ ಕಲಬುರಗಿಯಲ್ಲಿ ಈ ಯಾತ್ರೆಯನ್ನು ಆಯೋಜನೆ ಮಾಡೋದು, ಅಲ್ಲಿಗೆ ಜನ ಕರೆಸೋ ವಿಷಯದಲ್ಲಿ ವಿಜಯ್ ಸಿಂಗ್ ಮತ್ತು ಆನಂದ್ ದೇವಪ್ಪ ಅವ್ರ ನಡುವೆ ಒಂದು ಗಲಾಟೆ ಆಯಿತು. ನೀವು ಪ್ರಚಾರ ಸಮಿತಿ ಅಧ್ಯಕ್ಷರು ಅನ್ನೋ ಹುದ್ದೆಯನ್ನು ಕೊಟ್ಟಿದ್ದೀರಿ MB ಪಾಟೀಲ್ ಅವ್ರಿಗೆ, ಪ್ರಚಾರದಲ್ಲಿ ಅವ್ರಿಗೆ ಪ್ರಚಾರ ಸಿಗ್ತಿಲ್ಲ. ಈ ಪ್ರಜಾಧ್ವನಿ ಕೂಡ ಪ್ರಚಾರದ ಒಂದು ಯತ್ನ ಅಲ್ವಾ? ಅಂದರೆ ಕೇಳ್ತಿರೋದಿಲ್ಲಿ ಚುನಾವಣೆ ಸಂದರ್ಭದಲ್ಲಿ ಎರಡು ಬಲಿಷ್ಠ ಕೈಗಳು ಅಂದರೆ ಯಾವುದಪ್ಪ? ಒಂದು ಪ್ರಣಾಳಿಕೆ, ಪಕ್ಷ ಏನು ಮಾಡುತ್ತೆ, ಯಾಕೆ ಸರ್ಕಾರಕ್ಕೆ ಬರಬೇಕು, ಯಾಕೆ ಜನ ಮತ ಹಾಕಬೇಕು, ಇದು ಒಂದು ಕೈ. ಇನ್ನೊಂದು ಕೈ ಯಾವುದಪ್ಪ? ಅದು ಪ್ರಚಾರ. ಏನೇನು ಮಾಡ್ತೀರಿ ಅಂತ ಹೇಳಬೇಕಲ್ಲ ಜನರಿಗೆ. ಒಂದು ಪಕ್ವತೆ ಉಳ್ಳ ಪ್ರಕ್ರಿಯೆಯನ್ನು ಜಾರಿಗೆ ತಂದು ಜನರಿಗೆ ಮನವರಿಕೆ ಆಗುವಂತೆ ಅದನ್ನು ಒಪ್ಪಿಸ್ಬೇಕಲ್ಲ, ಅದು ಪ್ರಚಾರ. ಇಬ್ಬರದು ಕೈ ಕಟ್ಟಾಕ್ಬಿಟ್ರೆ ಹೇಗೆ ನಡಿಬೇಕು ಪಕ್ಷ ಅನ್ನೋ ಸಹಜವಾದ ಪ್ರಶ್ನೆ ನಮ್ಮ ಮುಂದೆ. ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ, ಯಾರ್ಯಾರು ಏನೇನು ಅಂತಿದ್ದಾರೆ, ಈ ಚರ್ಚೆ ಅವಧಿಯಲ್ಲಿ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಅದ್ರ ಸುತ್ತಮುತ್ತ ಚರ್ಚೆ ಕೂಡ ಮಾಡೋಣ.